Swagata Namma channel Active Catalystಗೆ, and in this video you will understand how third sem papers are checked in VTU. So starting with the first subject that you have M3. M3 ಬಗ್ಗೆ ನೋಡೋದಾದರೆ let us assume, so as we assume, okay, ಇದು ನಿಮ್ಮ ಪೇಪರ್ ಅಂದ್ಕೊಳ್ಳಿ ಆ್ಯಂಡ್ ನೀವು ಫಸ್ಟ್ ಕ್ವೆಶನನ್ನು ಅಟೆಂಪ್ಟ್ ಮಾಡಿದ್ದೀರಾ ಓಕೆ. ಸೊ let us say you have attempted 1A. Okay, so and steps ಇದೆ. First you will write what is given and all, later you will solve, find the values, and ಲಾಸ್ಟಲ್ಲಿ ನೀವು ಲೈಕ್ ಬಾಕ್ಸ್ ಹಾಕ್ಬಿಟ್ಟು ಬರೀಬೇಕು. ಎಕ್ಸ್ ವ್ಯಾಲ್ಯೂ ಲೆಟಸ್ 9 ಸಿಕ್ಕಿದೆ, ವೈ ವ್ಯಾಲ್ಯೂ 2 ಸಿಕ್ಕಿದೆ ಅಂದ್ಕೊಳ್ಳಿ. ಓಕೆ, ಸೊ ಹೌ ಇವ್ಯಾಲ್ಯೂಯೇಟರ್ಸ್ ಹೇಗೆ ಚೆಕ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ವಿ ಟಿ ಯು ಅಲ್ಲಿ ಲೆಟಸ್ ನೀವು ಸೆಕೆಂಡ್ ಪಿ ಯು ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ದೀರ, ಬಟ್ ವಿ ಟಿ ಯು ಅಲ್ಲಿ ಮಾರ್ಕ್ಸ್ ಬಂದಿಲ್ಲ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಲ್ಲಿ ಅಂದರೆ ಇವಾಗ ನಾನು ಏನು ಹೇಳ್ತೀನಿ ಅಲ್ವಾ, ಇದು ಇಟ್ ಮೇ ಬಿ ದ ರೀಸನ್. ಆ ರೀಸನ್ ಏನು ಅಂದರೆ, ಸೊ ಎಸ್ಯೂಮ್ ದಟ್ ನೀವು ಈ ಒಂದು ಪೇಪರನ್ನು ಚೆಕ್ ಮಾಡ್ತಿದ್ದೀರಾ ಆ್ಯಸ್ ಅ ವಿ ಟಿ ಯು ಟೀಚರ್. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಪೇಪರ್ಸ್ ಬಂದುಬಿಟ್ಟು ಸ್ಕ್ಯಾನ್ ಆಗಿಬಿಟ್ಟು ಚೆಕ್ ಆಗುತ್ತೆ, ಹೌದಾ? ಸೊ ನಿಮ್ಮ ಎಂಟೈರ್ ನೀವೇನು 100 ಮಾರ್ಕ್ಸಿಗೆ ಪೇಪರನ್ನು ಬರಿತೀರಾ, ಅದನ್ನು ವಿ ಟಿ ಯು ಲೆಕ್ಚರರ್ಸ್ ಕೇವಲ 1.5 ಮಿನಿಟ್ಸಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಎಂಟೈರ್ ಪೇಪರ್ ವಿಲ್ ಬಿ ಚೆಕ್ಡ್ ಫಾರ್ ಓನ್ಲಿ 1 or 1.5 minutes. ಸೊ ಇದನ್ನು ಹೆಂಗೆ ಚೆಕ್ ಮಾಡ್ತಾರೆ ಅಂದರೆ, ಅವ್ರ ಹತ್ರ ಕೀ ಆನ್ಸರ್ಸ್ ಅಂತ ಇರುತ್ತೆ, ಆಯಿತಾ? ಸೊ ಕೀ ಆನ್ಸರ್ಸ್ ಅಂತ ಅವ್ರಿಗೆ ಕೊಟ್ಟಿರ್ತಾರೆ, ಅದರಲ್ಲಿ ಆನ್ಸರ್ಸ್ ಇರುತ್ತೆ. ಲೈಕ್ 1A ಅಲ್ಲಿ x = 9, y = 2, 10 ಮಾರ್ಕ್ ಇಷ್ಟೇ ಬರೆದಿರುತ್ತೆ. ಓಕೆ, ಸೊ ಹಾಗಾದರೆ ಮಾರ್ಕ್ಸ್ ಇವಾಗ ಈ ಶೀಟ್ನ ರೆಫರ್ ಮಾಡ್ತಾರೆ, ಆಯಿತಾ? ನಾನು ಲೆಫ್ಟಲ್ಲಿ ರೈಟಲ್ಲಿ ಏನು ಬರೆದಿದ್ದೀನಿ ಈ ಶೀಟ್ನ ರೆಫರ್ ಮಾಡ್ತಾರೆ. ಈ ಶೀಟಲ್ಲಿ ಏನು ಆನ್ಸರ್ ಇದೆ ನೋಡ್ತಾರೆ. ಈ ಶೀಟ್ ಮತ್ತು ನಿಮ್ಮ ಶೀಟಿಗೆ ಆನ್ಸರ್ಸು ಮ್ಯಾಚ್ ಆಗ್ತಿದೆಯಾ ನೋಡ್ತಾರೆ. ಇಫ್ ಇಟ್ ಈಸ್ ಮ್ಯಾಚಿಂಗ್ ದೇ ವಿಲ್ ಗಿವ್ ಕಂಪ್ಲೀಟ್ 10 ಮಾರ್ಕ್ಸ್ ಆ್ಯಂಡ್ ಮೂವ್ ಆನ್. ಸಪೋಸ್ ಮ್ಯಾಚ್ ಆಗ್ತಿಲ್ಲ ಅಂದರೆ ನೀವೇನಾದರೂ ಫಾರ್ಮುಲಾಸ್ ಇಲ್ಲೇನಾದರೂ ಬರೆದಿದ್ದೀರಾ ನೋಡ್ತಾರೆ. ಫಾರ್ಮುಲಾಸ್ ಬರೆದ್ರೆ 1 or 2 ಮಾರ್ಕ್ಸ್ ಕೊಡ್ತಾರೆ, ನೆಕ್ಸ್ಟ್ ಹೋಗ್ತಾರೆ. ಸೊ ಸ್ಟೆಪ್ಸಿಗೆ ವಿ ಟಿ ಯು ಅಲ್ಲಿ ಮಾರ್ಕ್ಸ್ ಕೊಡೋಲ್ಲ. ಹಾಗಂತ ಜಸ್ಟ್ ಬೈ ರೈಟಿಂಗ್ ಆನ್ಸರ್ಸ್ ಆಲ್ಸೋ ಯು ವೋಂಟ್ ಗೆಟ್ ಮಾರ್ಕ್ಸ್. ಇಲ್ಲಿ ಈಗ ಆಬ್ವಿಯಸ್ಲಿ ನಿಮಗೆ ಈ ಆನ್ಸರ್ ಬರಬೇಕು ಅಂದರೆ ಈ ಒಂದಿಷ್ಟು ಸ್ಟೆಪ್ಸನ್ನು ಸಾಲ್ವ್ ಮಾಡಲೇಬೇಕು. ಲೈಕ್ ಲೆಕ್ಚರ್ಸ್ ಅಂದರೆ ದೇನೋ ಲೈಕ್ ಹೌ ಮೆನಿ ಸ್ಟೆಪ್ಸ್ ಯು ಮಸ್ಟ್ ಡೂ ಟು ಗೆಟ್ ಪ್ರಾಪರ್ ಆನ್ಸರ್ ಅಂತ. ಹಾಗಾಗಿ ದೇ ವಿಲ್ ಲುಕ್ ಫಾರ್ ಆನ್ಸರ್ಸ್ ಆಲ್ಸೋ. ಆ್ಯಂಡ್ ಕೆಲವೊಬ್ಬರು ರಿವ್ಯಾಲ್ಯೂಯೇಷನ್ ಹಾಕಿದಾಗ ಪಾಸ್ ಆಗ್ತಾರೆ. ದ ರೀಸನ್ ಈಸ್ ಈ ಆನ್ಸರ್ಸನ್ನು ಅವರು ನೀಟಾಗಿ ಹೈಲೈಟ್ ಮಾಡಿರಲ್ಲ. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನೆನ್ಪಿಟ್ಕೊಳ್ಳಿ. ಇವಾಗ ನೀವು 4th ಸೆಮ್ಮಲ್ಲಿ DMS ಡಿಸ್ಕ್ರೀಟ್ ಮ್ಯಾಥಮ್ಯಾಟಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ ಅಲ್ವಾ, ಸೊ ಅಲ್ಲಿ ಕೂಡ ಈ ಥರ ಮಾರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಫರ್ಗೆಟ್ ಅಬೌಟ್ ಮ್ಯಾಥ್ಸ್, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಸಬ್ಜೆಕ್ಟ್, ದಟ್ ಈಸ್ ಯೋರ್ OS. ಸೊ ದೀಸ್ ಆಲ್ ಆರ್ ಮೈ ಕಂಟೆಂಟ್ಸ್. ಓಕೆ, ಐ ಮೀನ್ ಗೊತ್ತಿದೆಯಲ್ಲ ಆ್ಯಸ್ ಅ ಯೂಟ್ಯೂಬರ್ ವಾಟ್ ಕಂಟೆಂಟ್ಸ್ ಐ ಹ್ಯಾವ್. ಯಾ, ಸೊ OS ಅಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಗೊತ್ತಿದೆ ಥಿಯರಿ ಆನ್ಸರ್ಸ್ ಜಾಸ್ತಿ ಇದೆ ಆ್ಯಂಡ್ ಪ್ರತಿಯೊಂದು ಥಿಯರಿಗೂ ಒಂದೇನೋ ಒಂದು ಡಯಾಗ್ರಾಮನ್ನು ಬರೀತೀರಾ, ಥಿಯರಿನ ಎಕ್ಸ್ಪ್ಲೇನ್ ಮಾಡ್ತೀರಾ. OS ಲೆಕ್ಚರ್ಸಿನ ಮೈಂಡ್ಸೆಟ್ ಏನು ಅಂದರೆ, ಮಾಡ್ಯೂಲ್ 1 ನೀವೇನು ಬರೆದಿರ್ತೀರ ಅಲ್ವಾ, ಆ ಮಾಡ್ಯೂಲ್ 1 ಆನ್ಸರ್ಸ್ ಏನು ಬರೆದಿರ್ತೀರ ಅದನ್ನು ಒಂದು ನೀಟಾಗಿ ಓದ್ತಾರೆ. ಇಫ್ ಯು ಹ್ಯಾವ್ ರಿಟರ್ನ್ ಮಾಡ್ಯೂಲ್ 1 ಆನ್ಸರ್ಸ್ ಪ್ರಾಪರ್ಲಿ, ಮಾಡ್ಯೂಲ್ 2, 3, 4, 5 ಎಲ್ಲ ನಿಮಗೆ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಸೊ ನೀವು ಮಾಡ್ಯೂಲ್ 1 ಹೇಗೆ ಬರಿತೀರಾ ಅಥವಾ ಫಸ್ಟ್ ಮಾಡ್ಯೂಲ್ ಬರಿತೀರಲ್ವಾ, ಆನ್ಸರ್ಸ್ ಹೇಗೆ ಬರಿತೀರಾ ಅದರ ಮೇಲೆ ನಿಮ್ಮ ಪೇಪರ್ ಡಿಪೆಂಡ್ ಆಗುತ್ತೆ. ದಿಸ್ ಇಸ್ ಹೌ ದೇ ಚೆಕ್ ದ ಪೇಪರ್ ಆಫ್ OS. ಆ್ಯಂಡ್ OS ಅಲ್ಲಿ ಗ್ರೇಸ್ ಮಾರ್ಕ್ಸ್ ಇತ್ತು ಅಲ್ವಾ, ಅದಕ್ಕೂ ಅಷ್ಟೇ. ಐ ಥಿಂಕ್ ಇಟ್ ಈಸ್ ಸಮಥಿಂಗ್ ಲೈಕ್ 1C ಏನೋ ಅನಿಸುತ್ತೆ. ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ ಕ್ವೆಶ್ಚನ್. ಓಕೆ, ಸೊ 1C ಅಂದ್ಕೊಳ್ಳಿ. ನೀವು 1A ಬರೆದ್ಬಿಟ್ಟು ಆನ್ಸರ್ ಬರೆದಿರ್ತೀರ, ಆಮೇಲೆ B ಬರೆದ್ಬಿಟ್ಟು ಆನ್ಸರ್ ಬರೆದಿರ್ತೀರ. ಸೊ C ಅಂತ ಬರೆದ್ಬಿಟ್ಟು ಹಾಗೆ ಬಿಟ್ಟು ಬಂದರು ಅಥವಾ ಏನಾದರೂ ಬರೆದ್ರೆ ಮಾತ್ರ ಆನ್ಸರ್ ಲೈಕ್ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಈ C ಅನ್ನೋದು ಬರದೇ ಇಲ್ಲ ಅಂದರೆ ಕೊಡೋದು ಡೌಟ್ ಇದೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಲೆಕ್ಚರರ್, ಅವರು ಒಳ್ಳೆಯರಾದರೆ ಕೊಡ್ತಾರೆ. ಓಕೆ, ದೆನ್ ವಿ ಹ್ಯಾಡ್ DDCO. ಓಕೆ, ಸೊ DDCOದಲ್ಲಿ ಏನಾಗಿದೆ ಅಂದರೆ, ಮೋಸ್ಟ್ ಆಫ್ ದ ಕ್ವೆಶನ್ಸ್ ನಾನೇನು ಲೈಕ್ ಪಾಸಿಂಗ್ ಪ್ಯಾಕೇಜ್ ಅಂತ ಕೊಟ್ಟಿದ್ದೆ, ಅದು ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಆಗಿಬಿಡ್ತು. ಅರೌಂಡ್ 80 ಮಾರ್ಕ್ಸು ಕೂಡ ಡೈರೆಕ್ಟ್ಲಿ ಸ್ಕೋರ್ಡ್ ಫ್ರಮ್ ದೇರ್. ಸೊ ಹಾಗಾದರೆ ಯು ಮೇ ಬಿ ಡೌಟಿಂಗ್, ನನಗೆ DDCO ಇಷ್ಟು ಕಷ್ಟ ಅನಿಸ್ತಲ್ವಾ ಅಂತ. ದೋಸ್ ಹು ಹ್ಯಾವ್ ಟೇಕನ್ DDCO PDFs ಅವ್ರಿಗೆ ಗೊತ್ತಿದೆ. ನನ್ನ PDFsಲ್ಲಿ ಜಾಸ್ತಿ ಕ್ವಶನ್ಸ್ ಇತ್ತು ಆ್ಯಂಡ್ ನಾನು ಹೇಳಿದ್ದೆ ಕೂಡ ಕ್ಲಿಯರಾಗಿ.
ಪಾಸ್ ಆಗಬೇಕು ಅಂದರೆ ಇಷ್ಟೇ ಓದಿ ಸಾಕು, ಸ್ಕೋರ್ ಆಗಬೇಕು ಅಂದರೆ ಅಷ್ಟು ಕ್ವಶನ್ಸ್ನ ಕವರ್ ಮಾಡಿ ಅಂತ. ಆ್ಯಂಡ್ ನನಗೆ ಎಷ್ಟೋ ಜನ ವಾಪಸ್ ಕ್ವೆಶನ್ ಮಾಡಿದ್ರು, DDCO ಸಬ್ಜೆಕ್ಟಲ್ಲಿ ಇಷ್ಟೆಲ್ಲ ಥಿಯರಿ ಕ್ವಶನ್ಸ್ ಓದಬೇಕಾ ಅಂತ. ಯಾವಾಗ ಕ್ವಶನ್ ಪೇಪರ್ ಕೈಯಲ್ಲಿ ಸಿಕ್ತೋ ಅವ್ರಿಗೆ ಆನ್ಸರ್ ಸಿಕ್ಕಿದೆ. ಓಕೆ, ಐ ಮೀನ್ ಯು ಆರ್ ಗೆಟ್ಟಿಂಗ್ ಮೈ ಪಾಯಿಂಟ್ ಅಲ್ವಾ. ಸೊ DDCO ಹೀಗಾಯಿತು. ನೆಕ್ಸ್ಟ್ ಉಪ್ಸ್ ವಿತ್ ಜಾವಾ ಅಥವಾ ಉಪ್ಸ್ ವಿತ್ C++ ಇತ್ತು ಅಲ್ವಾ. ಸೊ ಇದು ಹೆಂಗೆ ಅಂದರೆ ಲೈಕ್ ನೀವು ಇವಾಗ 1A ಲೆಟಸ್ ಸೇ ದೇ ಹ್ಯಾವ್ ಗಿವನ್ ಎಕ್ಸ್ಪ್ಲೇನ್ 3 ಉಪ್ಸ್ ಪ್ರಿನ್ಸಿಪಲ್ಸ್ ಅಂತ. ಸೊ ನೀವು ಆಬ್ವಿಯಸ್ಲಿ ಬರಿತೀರಾ, ಐ ನೋ ಯು ವಿಲ್ ರೈಟ್ ವಾಟ್ ಈಸ್ ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್, ಆಮೇಲೆ ಪಾಲಿಮಾರ್ಫಿಸಮ್, ಯು ವಿಲ್ ರೈಟ್. ಬಟ್ ಫಾರ್ ಈಚ್ ನೀವು ಒಂದೊಂದು ಎಕ್ಸಾಂಪಲ್ನ ಬರಿಬೇಕು. ಲೈಕ್ ಇನ್ಹೆರಿಟೆನ್ಸಿಗೆ ವಿ ಯೂಸ್ ದ ಕೀವರ್ಡ್ ಕಾಲ್ಡ್ ಎಕ್ಸ್ಟೆನ್ಸ್ ಅಲ್ವಾ. ಸೊ ಈ ಥರ ಕ್ಲಾಸ್ ಹೆಂಗೆ ಇನ್ಹೆರಿಟೇಟ್ ಆಗುತ್ತೆ. ಸೊ ಒಂದೊಂದು ಎಕ್ಸಾಂಪಲ್ ಬರಿಬೇಕು, ಬರ್ದಿಲ್ಲ ಅಂದರೆ ಇಟ್ಸ್ ಓಕೆ. ಸೊ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಕಟ್ ಮಾಡಿದ್ರೆ 1 ಮಾರ್ಕ್ಸ್ ಏನೋ ಹೋಗ್ಬೋದು ಅಷ್ಟೇ. ಸೊ ನೆಕ್ಸ್ಟ್ ಟೈಮಿಂದ ನಾನೇನು ಸಜೆಷನ್ ಕೊಡ್ತೀನಿ ಅಂದರೆ, ಇವಾಗ ನೀವು 4th ಸೆಮ್ ಓದ್ತಿರ್ತೀರ ಅಲ್ವಾ. 4th ಸೆಮ್ ಓದುವಾಗ ಎಸ್ಪೆಷಲಿ ಡ್ಯೂರಿಂಗ್ ಯೋರ್ ಇಂಟರ್ನಲ್ಸ್ ಓನ್ಲಿ ನೀವು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನನ್ನು ಚೆಕ್ ಮಾಡಿ. ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ನೀವು ಏನು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಅಂತ ಅದರಲ್ಲಿರುತ್ತೆ. ಸೊ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇಸ್ ನಥಿಂಗ್ ಬಟ್, ನಾನು ಹೇಳಿದೆ ಅಲ್ವಾ, ಟೀಚರ್ಸ್ ಹತ್ರ ಒಂದು ಕಾಪಿ ಇರುತ್ತೆ, ಅದನ್ನು ನೋಡಿಬಿಟ್ಟು ನಿಮ್ಮ ಕಾಪಿನ ಚೆಕ್ ಮಾಡ್ತಾರೆ ಅಂತ. ಸೊ ಆ ಕಾಪಿನ ವಿ ಕಾಲ್ ಇಟ್ ಆಸ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್. ಓಕೆ, ಆ್ಯಂಡ್ ಟೆನ್ಷನ್ ಅಂತೂ ಮಾಡ್ಕೋಬೇಡಿ, ಇವತ್ತಂತೂ ರಿಸಲ್ಟ್ ಬರಲ್ಲ ಬಿಕಾಸ್ ಟುಡೇ ಇಸ್ ಸ್ಯಾಟರ್ಡೆ. ನೆಕ್ಸ್ಟ್ ವೀಕ್ ವಿ ಕ್ಯಾನ್ ಎಕ್ಸ್ಪೆಕ್ಟ್, ನನಗನ್ಸುತ್ತೆ ಆಫ್ಟರ್ ಹೋಳಿ ಯು ವಿಲ್ ಗೆಟ್ ದ ರಿಸಲ್ಟ್ಸ್. ಯಾಕಂದರೆ ಇವಾಗ ಸ್ಯಾಟರ್ಡೆ ಸಂಡೇ ಎಲ್ಲ ಬಂದಿದೆ. ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ಟೆನ್ಷನ್ ತೊಗೋಬೇಡಿ, ಜಸ್ಟ್ ಎಂಜಾಯ್ ಅ ಹಾಲಿಡೇಸ್. ಯಾಕಂದರೆ ನೀನು 4th ಸೆಮ್ 5th ಸೆಮ್ ಬರ್ತಾ ಲೈಕ್ ಹಾಲಿಡೇಸೇ ಸಿಗಲ್ಲ. ಓಕೆ, ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಆ್ಯಂಡ್ DSA ಬಗ್ಗೆ ಹೇಳೋದೊಂದು ಮರ್ತಿದೆ ಐ ಫೀಲ್. ಸೊ DSAಗೂ ಅಷ್ಟೇ, ಲೈಕ್ ನೀವೇನು ಆನ್ಸರ್ ಬರೀತೀರಾ ಈ ಸಬ್ಜೆಕ್ಟಲ್ಲಿ ನೀವು ಪ್ರೋಗ್ರಾಮೇ ಎಕ್ಸಾಂಪಲಾಗಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥಿಯರಿ ಬರೆದ್ರೆ DSAಲ್ಲಿ ಮಾರ್ಕ್ಸ್ ಕೊಡೋಲ್ಲ. ಸೊ DSAಲ್ಲಿ ನೆನ್ಪಿಟ್ಕೊಳ್ಳಿ, ಅಥವಾ ನೆಕ್ಸ್ಟ್ ಟೈಮ್ ಇಫ್ ಯು ಆರ್ ರೈಟಿಂಗ್ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಕ್ಸಾಮ್ ನೆನ್ಪಿಟ್ಕೊಳ್ಳಿ, ಫಸ್ಟ್ ಯು ವಿಲ್ ರೈಟ್ ವಾಟ್ ಇಟ್ ಇಸ್. ಓಕೆ, ಲೈಕ್ ಅರೌಂಡ್ 2-3 ಸೆಂಟೆನ್ಸ್ ಯು ವಿಲ್ ರೈಟ್, ಅದೇನು ಎಕ್ಸ್ಪ್ಲನೇಷನ್ ಬರೀತೀರಾ, ದಿಸ್ ಇಸ್ ವಾಟ್, ಎಸ್ ಥಿಯರಿ ಪಾರ್ಟ್. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಪ್ರೋಗ್ರಾಮ್ ಬರಿಬೇಕು ಆ್ಯಸ್ ಎನ್ ಎಕ್ಸಾಂಪಲ್. ಸೊ ಪ್ರೋಗ್ರಾಮ್ ಬರಿತೀರಾ, ಲೆಟ್ ಅಸ್ ಯು ಹ್ಯಾವ್ ರಿಟನ್ ಪ್ರೋಗ್ರಾಮ್, ಆಮೇಲೆ ಔಟ್ಪುಟ್ಟನ್ನು ಬರಿಬೇಕು. ಯಾರ್ದು 90+ DSAಲ್ಲಿ ಬಂದಿರುತ್ತೆ ನೀವು ಹೋಗ್ಬಿಟ್ಟು ಕೇಳಿ, ದಿಸ್ ಇಸ್ ವಾಟ್ ದೇ ಡು. ಓಕೆ, ಸೊ ಔಟ್ಪುಟ್ ಬರ್ದಾದ್ಮೇಲೆ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಹೌ ಡಿಡ್ ಯು ಗೆಟ್ ದಟ್ ಔಟ್ಪುಟ್ ಅಂತ. ಲೈಕ್ ಫಾರ್ ಎಕ್ಸಾಂಪಲ್ ನೀವೇನೋ ಬರ್ದಿರ್ತೀರ x=0, ಆಮೇಲೆ x++. ಸೊ ಇಲ್ಲಿ ಯು ಆರ್ ಗೆಟಿಂಗ್ ಯು ಹ್ಯಾವ್ ಟು ರೈಟ್, ಸಿನ್ಸ್ x ವಾಸ್ ಇನಿಷಿಯಲೈಸ್ಡ್ ಟು 0 ಇನ್ ದ ಬಿಗಿನಿಂಗ್, ಐ ಹ್ಯಾವ್ incremented the value of x. So x became +1. ಆ ಥರ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಇಟ್. ಗಾಟ್ ಇಟ್? ಸೊ ನೆಕ್ಸ್ಟ್ ಟೈಮ್ ಯಾವುದೇ DSA, ಐ ಮೀನ್ ಆಬ್ವಿಯಸ್ಲಿ DSA ಇಂಪಾರ್ಟೆಂಟ್ ಇದೆ, ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಸತ್ಯ, ಇಫ್ ಯು ಹ್ಯಾವ್ ಹಿಯರ್ಡ್ ದಟ್ ಬೆಲ್ಲಿಂಗ್ ಸೌಂಡ್.